ನಾನು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜ್ಯಪಾಲರ ಭವನದಲ್ಲಿ ರಾಜೀನಾಮೆಯನ್ನು ಸಲ್ಲಿಸಿದ್ದೇನೆ. ಬುದ್ಧ, ಬಸವ, ಬಾಬಾ ಸಾಹೇಬ್ ಅಂಬೇಡ್ಕರ್, ಗಾಂಧೀಜಿ ಇವರ ತತ್ವಾದರ್ಶಗಳಲ್ಲಿ ನಂಬಿಕೆ ಇಟ್ಕೊಂಡಿದ್ದಂಥವನು. ನಾನು ಹಳ್ಳಿಗಾಡಿನಿಂದ ಬಂದಂಥವನು. ನಾನು ಮುಂದೊಂದು ದಿನ ಶಾಸಕನಾಗ್ತೇನೆ, ಮಂತ್ರಿ ಆಗ್ತೇನೆ, ಮುಖ್ಯಮಂತ್ರಿ ಆಗ್ತೇನೆ, ವಿರೋಧ ಪಕ್ಷದ ನಾಯಕನಾಗ್ತೇನೆ ಅಂತಕ್ಕಂಥ ಕನಸು ಕಂಡಿರಲಿಲ್ಲ. ಎಲ್ರಿಗೂ ನಮಸ್ಕಾರ. ನಮ್ಮ ನ್ಯೂಸ್ ಅಲರ್ಟ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನಾನು ಚಂದನ್. ಫೈನಲಿ ಸಿಎಂ ಸಿದ್ದರಾಮಯ್ಯನವರು ಇವತ್ತು ರಾಜೀನಾಮೆಯನ್ನ ಸಲ್ಲಿಸಿ ಬಂದರು. ಆದರೆ ಲೋಕಭವನದಲ್ಲಿ ಇವತ್ತು ರಾಜ್ಯಪಾಲರು ಇಲ್ಲದೇ ಇರುವ ಕಾರಣದಿಂದ ರಾಜ್ಯಪಾಲರ ಕಾರ್ಯದರ್ಶಿಯ ಬಳಿ ಆ ರಾಜೀನಾಮೆ ಪತ್ರವನ್ನು ಸಲ್ಲಿಸಿ ಬಂದಿದ್ದಾರೆ. ಅದಾದ ನಂತರ ಮಾಧ್ಯಮ ಗೋಷ್ಠಿಯನ್ನು ಕರೆದು ಮಾತಾಡಿ, ನಾನು ರಾಜ್ಯಪಾಲರು ಇಲ್ಲದೆ ಇರೋ ಕಾರಣ ಅವ್ರ ಕಾರ್ಯದರ್ಶಿ ಬಳಿ ಕೊಟ್ಬಿಟ್ಟು ಬಂದಿದ್ದೀನಿ, ಇವತ್ತು ರಾತ್ರಿ ಒಳಗಡೆ ರಾಜ್ಯಪಾಲರು ಬರ್ತಾರೆ ಅಂತ ಅವರು ತಿಳಿಸಿದ್ದಾರೆ. ಸೊ ಸಂವಿಧಾನದ ಪ್ರಕಾರ ಅವರು ಅದನ್ನು ಅಂಗೀಕರಿಸಲೇಬೇಕು ಅಂತ ಮಾತಾಡಿದ್ರು. ಇದರ ಜೊತೆಗೆ ಸಾಕಷ್ಟು ಮಾತುಗಳನ್ನು ಆ ಮಾಧ್ಯಮ ಗೋಷ್ಠಿಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಮಾತನಾಡಿದ್ರು. ಸೊ ರಾಜೀನಾಮೆ ಅಂಗೀಕಾರ ಆದ ಬಳಿಕ ಮಾಜಿ ಸಿಎಂ ಆಗ್ತಾರೆ, ಹಾಗಾಗಿ ಅವ್ರನ್ನ ಸಿಎಂ ಅಂತ ಕರಿತಾ ಇದ್ದೀನಿ. ಸೊ ಇವತ್ತು ಬೆಳಗ್ಗೆಯಿಂದ ಏನೇನೆಲ್ಲ ಬೆಳವಣಿಗೆ ಆಯಿತು ಈ ಕ್ಷಣದವರೆಗೆ ಅನ್ನೋದನ್ನ ವಿವರವಾಗಿ ಚಿಕ್ಕದಾಗಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಅದಕ್ಕೂ ಮೊದಲೇ ಯಾರಾದರೂ ಹೊಸಬರು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಭೇಟಿ ಕೊಟ್ಟು ಈ ಒಂದು ವಿಡಿಯೋವನ್ನು ನೋಡೋದಕ್ಕೆ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಿನ್ನೆ ಸಂಜೆಯ ಮಾಧ್ಯಮಗಳಲ್ಲಿ ಪ್ರಸಾರ ಆಗ್ತಾ ಇತ್ತು ಏನಂತಂದ್ರೆ, ನಾಳೆ ಸಿಎಂ ಮನೆಯಲ್ಲಿ, ಸಿಎಂ ನಿವಾಸದಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಇದೆ. ಸಚಿವರಿಗೆ ಒಂದಷ್ಟು ಸಚಿವರನ್ನ ಸಿಎಂ ಆಹ್ವಾನಿಸಿದ್ದಾರೆ, ಅದರಲ್ಲಿ ಡಿ.ಕೆ. ಶಿವಕುಮಾರ್ ಕೂಡ ಅನ್ನೋದನ್ನು ನಾವು ಗಮನಿಸಿದ್ದು. ಅಂದ್ಕೊಂಡಾಗೇನೆ ಇವತ್ತು ಬೆಳಗ್ಗೆ ಸಿದ್ದರಾಮಯ್ಯನವರ ನಿವಾಸದಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಇತ್ತು. ಇಡ್ಲಿ ವಡೆ ಜೊತೆಗೆ ಸಚಿವರು ಎಲ್ಲರೂ ಕೂಡ ಭಾಗಿಯಾಗಿದ್ರು. ಆ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಅವರಾಗಿರ್ಬೋದು ಅಥವಾ ಸಿಎಂ ಸಿದ್ದರಾಮಯ್ಯನವರಾಗಿರ್ಬೋದು ಜೊತೆಲೇ ಕೂತು ಉಪಹಾರವನ್ನು ಸವಿದ್ರು. ಅದಾದ ನಂತರ ಡಿ.ಕೆ. ಶಿವಕುಮಾರ್ ಅವರು ಸಿದ್ದರಾಮಯ್ಯನವರ ಕಾಲಿಗೆ ಬಿದ್ದು ಆಶೀರ್ವಾದವನ್ನು ಪಡೆದರು. ಇಬ್ಬರ ಅಪ್ಪುಗೆ ತುಂಬ ವೈರಲ್ ಆಯಿತು ಬೆಳಗ್ಗೆಯಿಂದನೂ ಕೂಡ. ಸೊ ಸಹಜವಾಗಿ ಆ ಫೋಟೋ ವೈರಲ್ ಆದ ತಕ್ಷಣ ಅನಿಸಿದ್ದೇನು ಅಂತಂದ್ರೆ, ಬಹುಶಃ ಡಿ.ಕೆ. ಶಿವಕುಮಾರ್ ಅವರು ಯಾಕೆ ಸಿದ್ದರಾಮಯ್ಯನವರ ಕಾಲಿಗೆ ಬೀಳ್ತಾ ಇದ್ದಾರೆ ಅಂತಂದ್ರೆ, ಮುಂದೆ ಬೆಳವಣಿಗೆಗಳಿಗೆ ಅಥವಾ ಮುಂದೆ ವಹಿಸ್ಕೊಳ್ಳುವಂಥ ನಾಯಕತ್ವಕ್ಕೆ ನನಗೆ ಆಶೀರ್ವಾದ ಮಾಡಿ ಅಂತ ಕೇಳ್ತಾ ಇರಬೇಕು. ಹಂಗಂದ್ರೆ ಸಿಎಂ ಸಿದ್ದರಾಮಯ್ಯನವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ ಅನ್ನೋದು ಕನ್ಫರ್ಮ್ ಆಗ್ತಾ ಇದೆ ಅನ್ನೋದನ್ನ ಆ ಫೋಟೋಗಳು ಒತ್ತಿ ಸಾರ್ತಾ ಇದ್ದು. ಅದಾದ ನಂತರ ಮಧ್ಯಾಹ್ನ 2 ಗಂಟೆಗೆ ರಾಜೀನಾಮೆ ಕೊಡ್ತಾರೆ, 2:15 ರಾಜೀನಾಮೆ ಕೊಡ್ತಾರೆ, 3 ಗಂಟೆ ರಾಜೀನಾಮೆ ಕೊಡ್ತಾರೆ ಅಂತ ಒಂದು ಸುದ್ದಿ ಬರ್ತಾ ಇತ್ತು. ಅದರ ಬೆನ್ನಲ್ಲೇ ರಾಜ್ಯಪಾಲರ ಕಚೇರಿಯಲ್ಲಿ ಇರ್ತಕ್ಕಂಥ ಕಾರ್ಯದರ್ಶಿಗಳು ಅದನ್ನು ನಾವು ಇಸ್ಕೊಳ್ಳೋದಕ್ಕಾಗಲ್ಲ ಅಂತ ಹೇಳ್ತಿದ್ರು ಅನ್ನೋಂಥ ನಿಟ್ಟಿನಲ್ಲೇ ಸಿದ್ದರಾಮಯ್ಯನವರು ಸ್ವತಃ ವಕೀಲರಾಗಿರೋದ್ರಿಂದ ಅದೇನು ಪಾಯಿಂಟ್ ಹಾಕಿದ್ರು ಏನೋ ಗೊತ್ತಿಲ್ಲ, ಕಾರ್ಯದರ್ಶಿಗಳು ಆ ರಾಜೀನಾಮೆ ಪತ್ರವನ್ನು ಪಡ್ಕೊಂಡಿದ್ದಾರೆ. ಸೊ ಅದನ್ನ ಈಗ ರಾಜ್ಯಪಾಲರು ಬಂದ ನಂತರ ಅವ್ರ ಗಮನಕ್ಕೆ ತಂದು ಅದನ್ನ ರಾಜ್ಯಪಾಲರು ಅಂಗೀಕಾರ ಮಾಡಿದ್ರು ಅಂತಂದ್ರೆ ಸಿದ್ದರಾಮಯ್ಯನವರ ರಾಜೀನಾಮೆ ಅಂಗೀಕಾರವಾದಂಗೆ. ಸೊ ಮಾಜಿ ಸಿಎಂ ಆಗ್ತಾರೆ ನಾಳೆಯಿಂದಾನೆ. ಸೊ ಹಾಗಾಗಿ ಅದು ಮುಗಿದ ನಂತರ ಸೊ ಆ ಕಾರ್ಯಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಕೂಡ ಜೊತೆಯಲ್ಲಿ ಹೋಗಿದ್ರು ರಾಜೀನಾಮೆ ಕೊಡುವಂಥ ಸಂದರ್ಭದಲ್ಲಿ. ಕಾರಣ ಏನು ಅಂತಂದ್ರೆ, ಮಾಧ್ಯಮಗಳು ಇವರನ್ನ ಸಂಪೂರ್ಣವಾಗಿ ಕ್ಯಾಪ್ಚರ್ ಮಾಡ್ತಾ ಇರುತ್ತೆ. ಆ ಸಂದರ್ಭದಲ್ಲಿ ವಿರೋಧ ಪಕ್ಷಗಳು ನೋಡ್ತಾ ಇರುತ್ತೆ, ರಾಜ್ಯದ ಜನ ನೋಡ್ತಾ ಇರ್ತಾರೆ. ನೋಡಿ, ಇವರಲ್ಲಿ ಒಗ್ಗಟ್ಟಿಲ್ಲ ಅನ್ನೋಂಥದ್ದು ಕಾಣೋದು ಬೇಡ ಅನ್ನೋ ಸಲುವಾಗೋ ಏನೋ ಗೊತ್ತಿಲ್ಲ, ಜೊತೆಗೆ ಹೋಗ್ತಾರೆ ಇಬ್ರು ಕೂಡ. ಅವ್ರ ಜೊತೆಗೆ ಪರಮೇಶ್ವರ್ ಅವರಾಗಿರ್ಬೋದು, ಒಂದಷ್ಟು ಜನ ಸಚಿವರು ಹೋಗಿರ್ತಾರೆ. ಅಲ್ಲಿ ಹೋಗಿ ರಾಜೀನಾಮೆ ಪತ್ರವನ್ನು ಸಲ್ಲಿಸುವಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ನಿಂತ್ಕೊಂಡು ಆ ಫೋಟೋಗೂ ಕೂಡ ಫೋಸ್ ಕೊಟ್ಟಿರ್ತಾರೆ. ತದನಂತರ ಬಂದು ಸಿಎಂ ಹಾಗೇನೆ ಒಂದಷ್ಟು ಜನ ಸಚಿವರ ಸಮ್ಮುಖದಲ್ಲಿ ಡಿ.ಕೆ. ಶಿವಕುಮಾರ್ ಹಾಗೇನೆ ಸಿದ್ದರಾಮಯ್ಯ ಇಬ್ಬರೂ ಕೂಡ ಒಂದು ಸುದ್ದಿಗೋಷ್ಠಿಯನ್ನು ನಡೆಸ್ತಾರೆ. ಸಂಪೂರ್ಣವಾಗಿ ಆ ಸುದ್ದಿಗೋಷ್ಠಿಯಲ್ಲಿ ಸಿದ್ದರಾಮಯ್ಯನವರೇ ಮಾತಾಡ್ತಾರೆ, ಎಲ್ಲರೂ ಕೂಡ ಮೌನವಾಗಿ ಕುಳಿತಿರ್ತಾರೆ. ಸೊ ನನಗಾಗ್ಬೋದು ಅಥವಾ ನಿಮ್ಗಾಗ್ಬೋದು ಆ ಒಂದು ಸುದ್ದಿಗೋಷ್ಠಿ ಮೇಲೆ ಸಹಜವಾಗಿ ಕಣ್ಣಿರುತ್ತೆ, ಕಣ್ಣು ಅನ್ನೋದಕ್ಕಿಂತ ದೃಷ್ಟಿ ಇರುತ್ತೆ. ಏನು ಮಾತಾಡ್ಬೋದು ಸಿಎಂ ರಾಜೀನಾಮೆ ಕೊಟ್ಟ ನಂತರ, ಏನಾದರೂ ತಮ್ಮ ನೋವುಗಳನ್ನು ವ್ಯಕ್ತಪಡಿಸ್ತಾರ, ಭಾವನೆಗಳೇನಾದ್ರು ತೋರಿಸ್ಕೊಳ್ತಾರ ಜನಗಳ ಮುಂದೆ ಅನ್ನೋದು ರೀತಿ ಇತ್ತು. ಬಟ್ ಎಲ್ಲೂ ಕೂಡ ಸಿದ್ದರಾಮಯ್ಯನವರು ಸಂಪೂರ್ಣವಾಗಿ ಭಾವುಕರಾಗಿ ಭಾವನಾತ್ಮಕವಾಗಿ ನಾನು ಅಧಿಕಾರವನ್ನು ತ್ಯಜಿಸ್ತಾ ಇದ್ದೀನಿ, ಅಧಿಕಾರವನ್ನು ಬಿಟ್ಕೊಡ್ತಾ ಇದ್ದೀನಿ ಅನ್ನೋ ರೀತಿ ಭಾಷಣ ಮಾಡಿಲ್ಲ. ಬದಲಿಗೆ ತುಂಬಾ ಜೋಶಲ್ಲೇ ಇದ್ರು. ಜೋಶಲ್ಲಿ ಇರುವುದರ ಜೊತೆಗೆ ಈ ಒಂದು ಪರಿಸ್ಥಿತಿ ನಿರ್ಮಾಣ ಆಗೈತಲ್ಲ ಈಗ ಸ್ಥಾನ ಬಿಡ್ಕೊಡುವಂಥದ್ದು ಅಥವಾ ನಾವು ಈ ಬಿಡ್ಕೊಡುವಂಥ ಸ್ಥಾನದಲ್ಲಿ ಮಾಧ್ಯಮಗಳಲ್ಲಿ ಪ್ರಸಾರ ಆಗ್ತಿರುವಂಥ ಸುದ್ದಿ ವಿರೋಧ ಪಕ್ಷಗಳಿಗೆ, ವಿಪಕ್ಷಗಳಿಗೆ ಆಹಾರ ಆಗಬಾರ್ದು, ತುತ್ತಾಗಬಾರ್ದು ಅನ್ನೋ ಕಾರಣದಿಂದ ಡಿ.ಕೆ. ಶಿವಕುಮಾರ್ ಅವರನ್ನು ಕೂಡ ಜೊತೆಲೇ ಕೂರಿಸ್ಕೊಂಡು ತುಂಬಾ ಜಾಲಿಯಾಗಿ ಮಾತಾಡಿದ್ರು ಅಂತ ನನಗನ್ನಿಸ್ತು. ಸೊ ಆರಂಭದಲ್ಲಿ ಅವರು ಹೆಂಗೆ ಎತ್ಕೊಂಡ್ರು ಅಂತಂದ್ರೆ, ಮಾಧ್ಯಮ ಮಿತ್ರರಿಗೆಲ್ಲ ನಮಸ್ಕಾರ ಹೇಳಿದ್ರು. ಅದಾದ ನಂತರ ಬುದ್ಧ, ಬಸವ, ಅಂಬೇಡ್ಕರ್,
ಡಾಕ್ಟರ್ ರಾಜ್ಕುಮಾರ್ ಈ ರೀತಿ ಸಾಕಷ್ಟು ಗಣ್ಯರನ್ನ ನೆನಪು ಮಾಡಿಕೊಂಡ್ರು. ಮಹಾತ್ಮ ಗಾಂಧೀಜಿಯವರಾಗಿರ್ಬೋದು, ಕುವೆಂಪು ಅವರನ್ನಾಗಿರ್ಬೋದು, ಇವರನ್ನೆಲ್ಲ ಕೂಡ ಸ್ಮರಿಸ್ತಾ ಇದ್ರು ಆ ಒಂದು ಪತ್ರಿಕಾಗೋಷ್ಠಿಯಲ್ಲಿ. ಕಾರಣ ಏನು ಅಂತಂದ್ರೆ, ಕುವೆಂಪು ಅವರು ಬಂದು ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ನಾನು ಆ ರೀತಿ ನಡ್ಕೊಳ್ತಾ ಇದ್ದೀನಿ. ಬುದ್ಧನ ತತ್ವಗಳನ್ನು ನಾನು ಪಾಲಿಸಿದ್ದೀನಿ. ಅಂಬೇಡ್ಕರ್ ಅವರ ಸಂವಿಧಾನ ಇರೋದ್ರಿಂದನೇ ನಾನು ಇಲ್ಲಿ ತನಕ ಬಂದು ನಿಂತಿದ್ದೀನಿ. ಇಲ್ಲ ಅಂದಿದ್ರೆ ನಾನು ಶಾಸಕನೂ ಆಗ್ತಿರ್ಲಿಲ್ಲ, ರಾಜಕೀಯಕ್ಕೂ ಬರ್ತಿರ್ಲಿಲ್ಲ, DCM ಆಗ್ತಿರ್ಲಿಲ್ಲ, 2 ಸಲ 2 ಟರ್ಮ್ ನಾನು CM ಕೂಡ ಆಗ್ತಿರ್ಲಿಲ್ಲ. ಸೊ ಹಾಗಾಗಿ ಸಂವಿಧಾನವೇ ನನ್ನ ಧರ್ಮ ಅನ್ನುವಂಥದ್ದನ್ನು ಒತ್ತಿ ಸಿದ್ದರಾಮಯ್ಯನವರು ಹೇಳಿದ್ರು. ಸಂವಿಧಾನದ ವಿರುದ್ಧ ಯಾರಾದರೂ ಪಿತೂರಿಯನ್ನು ಮಾಡಿದ್ರೆ ಅದ್ರ ವಿರುದ್ಧ ನಾನು ಸಾಯುವ ತನಕ ಹೋರಾಡ್ತೀನಿ ಅನ್ನುವಂಥ ಮಾತುಗಳನ್ನು ಕೂಡ ಸ್ಪಷ್ಟವಾಗಿ ಎಚ್ಚರಿಕೆಯ ರೂಪದಲ್ಲೂ ಕೂಡ ಹೇಳಿದ್ರು. ಈ ಕಡೆ ಡಾಕ್ಟರ್ ರಾಜ್ಕುಮಾರ್ ಅವರು ಕನ್ನಡದ ಮೇರು ನಟ, ಅವರು ಅಭಿಮಾನಿಗಳೇ ನನ್ನ ದೇವರು ಅಂತ ಹೇಳಿದ್ರು. ಸೊ ಹಾಗಾಗಿ ನಾನು ಇಲ್ಲಿ ನನ್ನ ಮತದಾರರಿದ್ದಾರಲ್ಲ, ನನ್ನ ಮತದಾರರನ್ನ ನಾನು ನನ್ನ ಅಭಿಮಾನಿಗಳ ದೇವರು ಅಂತ ನಾನು ಅಂತೀನಿ ಅಂತ ಮತದಾರರಿಗೆ ಅಂದರೆ ರಾಜ್ಯದ ಜನರಿಗೂ ಕೂಡ ಅದನ್ನ ಹೇಳಿದ್ರು. ಇದರ ನಂತರ ಈ ಕಡೆ ಒಂದಷ್ಟು ಜನ ಗಣ್ಯರನ್ನ ನೆನೆಯುವ ಮೂಲಕ ನಾನು ಅವರ ಆದರ್ಶಗಳನ್ನ ಪಾಲಿಸ್ತಾ ಇದ್ದೀನಿ. ನಾನು ಹಳ್ಳಿಗಾಡಿನಿಂದ ಹುಟ್ಟು ಬಂದಂಥ ವ್ಯಕ್ತಿ. ಸೊ ನನಗೆ ರಾಜಕೀಯಕ್ಕೆ ಬೇಕು ಅಂತ ಬಂದವನಲ್ಲ, ನಾನು ಆಕಸ್ಮಿಕವಾಗಿ ಬಂದಂತವನು. ನನ್ನ ಕಾಲೇಜು ಆ ವಿದ್ಯಾಭ್ಯಾಸ ಮಾಡ್ತಿದ್ದಂಥ ಸಂದರ್ಭದಲ್ಲಿ ಆಕಸ್ಮಿಕವಾಗಿ ನಾನು ರಾಜಕೀಯಕ್ಕೆ ಧುಮುಕಿ ಇಲ್ಲಿ ತನಕ ಬಂದಿದ್ದೀನಿ. ಇಲ್ಲಿ ತನಕ ಬರೋದ್ರ ಜೊತೆಗೆ ನಾನು ನನ್ನ ನಾಡು, ನುಡಿ, ಭಾಷೆ, ಜಲ ಈ ವಿಚಾರದಲ್ಲಿ ನಾನು ಸದಾ ಮುಂದೆ ಇರ್ತಿದ್ದೆ. ಮುಂದೆಯೂ ಕೂಡ ನಾನು ಸದಾ ಜೊತೆಗಿರ್ತೀನಿ ಈ ವಿಚಾರಗಳಲ್ಲಿ ಅಂತ ಸ್ಪಷ್ಟವಾಗಿ ಹೇಳ್ತಾ ಇದ್ರು. ಒಂದಷ್ಟು ಪಾಯಿಂಟ್ಸ್ಗಳನ್ನ ನಾನು ನೋಟ್ ಮಾಡಿಕೊಂಡೆ ಅವರ ಪತ್ರಿಕಾಗೋಷ್ಠಿಯಲ್ಲಿ, ಅದನ್ನು ನಾನು ಮೆನ್ಷನ್ ಮಾಡ್ತಾ ಹೋಗ್ತೀನಿ. ಇನ್ನು ಕೇಂದ್ರ ಸರ್ಕಾರದ ವಿರುದ್ಧವೂ ಕೂಡ ಸಿದ್ದರಾಮಯ್ಯನವರು ಈ ಸಂದರ್ಭದಲ್ಲಿ ವಾಗ್ದಾಳಿಯನ್ನು ನಡೆಸಿದ್ರು. ಯಾವ ರೀತಿ ಅಂತಂದ್ರೆ, ಮೋದಿ ಅವರು ಬಂದಾಗ ನಮ್ಮ ಸರ್ಕಾರದ ವಿರುದ್ಧ ಅಪಪ್ರಚಾರವನ್ನ ಮಾಡಿದ್ರು. ಈ ಸರ್ಕಾರ ಸಾಲದ ಸುಳಿಯಲ್ಲಿ ಸಿಲುಕಾಕೊಂಡಿದೆ ಅಂತ ಹೇಳಿದ್ರು. ಸೊ ಇಲ್ಲಿರ್ತಕ್ಕಂಥ ವಿಪಕ್ಷಗಳು, ವಿರೋಧ ಪಕ್ಷಗಳು ಯಾವ ರೀತಿ ಹೇಳಿದಾವೆ ಅಂತಂದ್ರೆ, ಸಿದ್ದರಾಮಯ್ಯನವರ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಈ ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ತರುವಲ್ಲಿ ರಾಜ್ಯದ ಜನರ ತೆರಿಗೆ ಹಣವನ್ನು ಸಂಪೂರ್ಣ ಖಾಲಿ ಮಾಡಿ ಸಾಲ ಮಾಡಿ ಇಟ್ಬಿಟ್ಟಿದ್ದಾರೆ. ಮುಂದೆ ಬರುವಂಥ ಯಾವುದಾದ್ರೂ ಆಡಳಿತ ಮಾಡುವಂಥ ಹೊಸ ಪಕ್ಷ ಬರುತ್ತೆ ಅಂತಂದರೆ ಆ ಪಕ್ಷ ಸಾಲದ ಹೊರೆಯನ್ನೇ ಹೊರಬೇಕಾಗುತ್ತೆ. ಸೊ ಆ ರೀತಿ ಅಪಪ್ರಚಾರವನ್ನು ನಮ್ಮ ಸರ್ಕಾರದ ವಿರುದ್ಧ ಮಾಡಿದ್ರು. ಎಂಥದ್ದು ಇಲ್ಲ, ನಾವು ನಂಬರ್ 1 ಇದ್ದೀವಿ ಅಂತ ಒತ್ತಿ ಹೇಳಿದ್ರು. ಜೊತೆಗೆ ನಾವೇನು ಆಶ್ವಾಸನೆಗಳನ್ನು ಕೊಟ್ಟಿದ್ದೋ, ಏನು ಭರವಸೆಗಳನ್ನು ಜನರಿಗೆ ಕೊಟ್ಟಿದ್ದೋ, 500ಕ್ಕೂ ಹೆಚ್ಚು ಭರವಸೆಗಳನ್ನು ಕೊಟ್ಟಿದ್ದೋ, ಅದರಲ್ಲಿ 300ಕ್ಕೂ ಹೆಚ್ಚು ಆ ಭರವಸೆಗಳನ್ನು ನಾವು ಈಡೇರಿಸಿದ್ದೀವಿ ಅಂತ ಸಂತೃಪ್ತಿ ಇದೆ ನನಗೆ ಅನ್ನೋಂಥದ್ದನ್ನು ಕೂಡ ಸ್ಪಷ್ಟವಾಗಿ ಹೇಳ್ತಾ ಹೋಗ್ತಿದ್ರು. ಇದರೊಟ್ಟಿಗೆ ನಮ್ಮ ರಾಜ್ಯ, ಕರ್ನಾಟಕ ರಾಜ್ಯ, ದೇಶದಲ್ಲೇ GST ತೆರಿಗೆಯನ್ನು ಕಲೆಕ್ಟ್ ಮಾಡುವಲ್ಲಿ, ಆ ತೆರಿಗೆ ಸಂಗ್ರಹ ಮಾಡುವಲ್ಲಿ 2ನೇ ಪ್ಲೇಸಲ್ಲಿದೆ ನಾವು ಅನ್ನೋದನ್ನು ಒತ್ತಿ ಕೇಂದ್ರ ಸರ್ಕಾರಕ್ಕೆ ಅದು ಅರಿವಾಗಿರಬೇಕು ಅನ್ನೋಂಥದ್ದನ್ನು ಕೂಡ ಸ್ಪಷ್ಟವಾಗಿ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಹೇಳ್ತಾ ಹೋದ್ರು. ಜೊತೆಗೆ ಹಣ ಅಧಿಕಾರದಿಂದ ನಾನು ಓದೋನಲ್ಲ, ನಾನು ರಾಜಕೀಯಕ್ಕೆ ಬಂದಿದ್ದು ಹಣ ಅಧಿಕಾರ ಮಾಡಬೇಕು ಅಂತಲ್ಲ, ನಾನು ಆಕಸ್ಮಿಕವಾಗಿ ರಾಜಕೀಯಕ್ಕೆ ಬಂದವನು. ಹಣ ಅಧಿಕಾರದಿಂದ ನಾನು ಓದೋನಲ್ಲ, ಜೊತೆಗೆ ಆಸ್ತಿ ಪಾಸ್ತಿ ಮಾಡಬೇಕು ಅಂತಲೂ ಕೂಡ ನಾನು ರಾಜಕೀಯಕ್ಕೆ ಬಂದವನಲ್ಲ ಅನ್ನೋಂಥದ್ದನ್ನು ಕೂಡ ಈ ಒಂದು ಪ್ರೆಸ್ ಮೀಟ್ನಲ್ಲಿ ಹೇಳ್ತವ್ರು. ನಾನು ಅವಾಗ ಅನ್ಕೊಂಡೆ ಬಹುಶಃ ಆ ಸಂದರ್ಭದಲ್ಲಿ ಅವರು ಭಾವುಕರಾಗಬಹುದು ಅಂತ ಅನ್ಕೊಂಡೆ. ಬಟ್ ಇಲ್ಲ, ನಗ್ತಾನೆ ಅದನ್ನು ಮುಗಿಸಿದ್ರು ಆ ಒಂದು ಪ್ರೆಸ್ ಮೀಟನ್ನು. ಸಮಾನತೆ ಬಗ್ಗೆ ಪಾಠ ಮಾಡಿದ್ರು. ಇನ್ನು ಅಂದರೆ ಅಸಮಾನತೆ ಎಲ್ಲೆಲ್ಲಿದೆ, ಅಸಮಾನತೆ ಇದ್ದಾಗ ಏನಾಗುತ್ತೆ, ಸಮಾನವಾಗಿ ಎಲ್ರಿಗೂ ಕೂಡ ಸಮಾನವಾದಂಥ ಹಕ್ಕುಗಳು ಸಿಗಲ್ಲ. ಈಗ ಈ ಪ್ರೆಸೆಂಟ್ ನಾವೀಗ ಇದ್ದೀವಿ ಅಂತಂದರೆ ಅದಕ್ಕಿಂತ ಹಿಂದೆ ರಾಜಪ್ರಭುತ್ವ ಇತ್ತು, ನಿರಂಕುಶ ಪ್ರಭುತ್ವ ಇತ್ತು. ಪ್ರೆಸೆಂಟ್ ನಾವು ಪ್ರಜಾಪ್ರಭುತ್ವದಲ್ಲಿ ಇದ್ದೀವಿ. ಪ್ರಜಾಪ್ರಭುತ್ವ ಅಂತಂದ್ರೆ ಸಮಾನತೆ ಅಂತ. ಯಾರಾದರೂ ಒಬ್ಬ ವ್ಯಕ್ತಿ ಅವನು ಯಾರೋ ಸಾಮಾನ್ಯ ಅಂತೂ ಕೂಡ ಅಸಾಮಾನ್ಯ ಆಗ್ಬೋದು. ಅದಕ್ಕೆ ಎಕ್ಸಾಂಪಲ್ ಈಗ ಸಿದ್ದರಾಮಯ್ಯನವರೇ ತಗೊಂಡ್ರು, ಒಬ್ಬ ಹಳ್ಳಿಗಾಡಿನ ಹುಡುಗ, ಕುರಿ ಕಾಯ್ತಿದ್ದಂಥ ಹುಡುಗ, ಯಾವುದೋ ಒಂದು ಸಿದ್ದರಾಮಯ್ಯನ ಉಂಡಿ ಅನ್ನುವಂಥ ಒಂದು ಊರಿನಲ್ಲಿ ಹುಟ್ಟಿದಂಥ ಹುಡುಗ 2 ಬಾರಿ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ ಅಂತಂದ್ರೆ ಅದು ಸಾಮಾನ್ಯವಾದಂಥ ಒಬ್ಬ ಹುಡುಗ ಒಂದು ಅಸಾಮಾನ್ಯ ಆಗಿದ್ದಾನೆ ಅಂತಂದ್ರೆ ಅದನ್ನೇ ಸಮಾನತೆ ಅಂತ ಹೇಳುವಂಥದ್ದು. ಸೊ ಹಾಗಾಗಿ ಸಮಾನತೆ ಬಗ್ಗೆ ಪಾಠ ಮಾಡ್ತಾ ಇದ್ರು. ಇನ್ನು ಕೋಮುವಾದ, BJP ಅವರಾಗಿರ್ಬೋದು ಅಥವಾ ಬೇರೆ ಪಕ್ಷದವರಾಗಿರ್ಬೋದು, ಕೋಮುವಾದವನ್ನು ಸೃಷ್ಟಿ ಮಾಡ್ತಾ ಇರ್ತಾರೆ. ಅದ್ರ ವಿರುದ್ಧ ನಾನು ಸಾಯೋವರೆಗೂ ಹೋರಾಡ್ತೀನಿ. ಇನ್ನು ಸಂವಿಧಾನದ ಬಗ್ಗೆ ಏನಾದ್ರು ಪಿತೂರಿ ಮಾಡಿದ್ರೆ ಅದ್ರ ಬಗ್ಗೆಯೂ ಕೂಡ ನಾನು ಹೋರಾಟವನ್ನು ಮಾಡ್ತಾ ಇರ್ತೀನಿ. ಕನ್ನಡ, ನಾಡು, ನುಡಿ, ಜಲ ಈ ಭಾಷೆ ಬಗ್ಗೆ ನಾನು ಯಾವಾಗಲೂ ಕೂಡ ಸಂಪೂರ್ಣವಾದಂಥ ವಿಶ್ವಾಸ ಇಟ್ಕೊಂಡಿರ್ತೀನಿ, ಪ್ರೀತಿ ಇಟ್ಕೊಂಡಿರ್ತೀನಿ ನನ್ನ ಜನರ ಬಗ್ಗೆ ಅನ್ನೋಂಥದ್ದನ್ನು ಕೂಡ ಹೇಳ್ತಾ ಇದ್ರು. ಇನ್ನು ಏನು ನಡೀತು ಹಾಗಾದ್ರೆ ಅನ್ನೋಂಥದ್ದನ್ನು ಅವರೇ ಬಾಯಿ ಬಿಟ್ಟು ಹೇಳಿದ್ರು. ಮಾಧ್ಯಮದವ್ರು ಯಾರು ಕೇಳಿಲ್ಲ ಅದನ್ನು. ಅವರೇ ಅದನ್ನು ಮಾತಾಡ್ತಾ ಪತ್ರಿಕಾಗೋಷ್ಠಿಯಲ್ಲಿ ಮುಂದುವರೆದಂಗೆ ಹೇಳಿದಾಗ, ನಾನು AICC ಮೀಟಿಂಗ್ಗೆ ಹೋದಾಗ ಹಿಂಗೆ ರಾಹುಲ್ ಗಾಂಧಿ ಅವರು ರಾಜೀನಾಮೆಯನ್ನು ಕೊಡಿ ಅಂತ ಹೇಳಿದ್ರು. ನಾನು 2 ದಿನ ಬಿಡ್ಕೊಂಡು ಕೊಡ್ತೀನಿ, ನಾಡಿದ್ದು ಕೊಡ್ತೀನಿ ಅಂತ ಹೇಳಿದೆ. ಸೊ ನಾಡಿದ್ದು ಅಂದರೆ ಇವತ್ತೇ. ಸೊ ಹಾಗಾಗಿ ನಾನು ಇವತ್ತು ಕೊಟ್ಟು ಮಾತಂಗೆ ನಾನು ರಾಜೀನಾಮೆಯನ್ನು ಕೊಡೋದಕ್ಕೆ ಹೋದೆ. ರಾಜ್ಯಪಾಲರು ಇರಲಿಲ್ಲ, ಕೊಟ್ಟು ಬಂದಿದ್ದೀನಿ. ಸೊ ಖರ್ಗೆ ಅವರು ಅದಾದ ಮೇಲೆ ಹೇಳಿದ್ರು, ರಾಜ್ಯಸಭೆಗೆ ಬಂದ್ಬಿಡಿ ನೀವು ರಾಷ್ಟ್ರ ರಾಜಕಾರಣದ ರಾಜಕೀಯಕ್ಕೆ ಅಂತಂದ್ರು. ಇಲ್ಲ, ನಾನು ರಾಷ್ಟ್ರ ರಾಜಕಾರಣದ ರಾಜಕೀಯಕ್ಕೆ ಬರಲ್ಲ. ಕಾರಣ ಏನು ಅಂತಂದರೆ, ನಾನು ರಾಜ್ಯದ ರಾಜಕಾರಣದಲ್ಲಿದ್ದೀನಿ. ಜನ ನನ್ನನ್ನು MLA ಆಗಿ ಗೆಲ್ಲಿಸಿದ್ದಾರೆ. ಅದಾದಮೇಲೆ ನಾನು CM ಆಗಿದ್ದೀನಿ. ಸೊ ಇನ್ನು ನನ್ನ 2 ವರ್ಷ ಅಧಿಕಾರ ಇದೆ ಇಲ್ಲಿ ಒಬ್ಬ ಶಾಸಕನಾಗಿ ನನ್ನ ಕ್ಷೇತ್ರದಲ್ಲಿ. ನಾನು ನನ್ನ ಜನರೊಟ್ಟಿಗೆ ಇರ್ತೀನಿ, ಅದಾದಮೇಲೆ ಬೇಕಾದ್ರೆ ನೋಡೋಣ ಅಂತ ಹೇಳಿದ್ದೀನಿ. ಸೊ ಹಾಗಾಗಿ ನಾನು ಎಲ್ಲಿಯೂ ಹೋಗಲ್ಲ, ನಾನು ರಾಜ್ಯ ರಾಜಕಾರಣದಲ್ಲೇ ಇರ್ತೀನಿ ಅನ್ನುವಂಥದ್ದೊಂದು ಸಣ್ಣ ಸುಳಿವನ್ನು ಕೂಡ ಕೊಟ್ಟರು. ಅಂದರೆ ಸಿದ್ದರಾಮಯ್ಯನವರು ರಾಷ್ಟ್ರ ರಾಜಕಾರಣಕ್ಕೆ ಹೋಗಲ್ಲ ಅನ್ನುವಂಥ ಒಂದು ಸುಳಿವನ್ನು ಕೂಡ ಕೊಟ್ಟರು. ಸೊ ಇದಿಷ್ಟು ವಿಚಾರಗಳನ್ನು ಹೇಳ್ತಾ ಆ 3 ಪಾಯಿಂಟ್ಗಳ ಬಗ್ಗೆ ಅಂತೂ ಜಾಸ್ತಿ ಒತ್ತಿ ಹೇಳಿದ್ರು. ಅಸಮಾನತೆ ಆಗಿರ್ಬೋದು, ಅದ್ರ ವಿರುದ್ಧ ಹೋರಾಟ, ಇನ್ನು ಸಂವಿಧಾನದ ಬಗ್ಗೆ ಪಿತೂರಿ ಮಾಡುವಂಥವರ ವಿರುದ್ಧ ಹೋರಾಟ,
ಜೊತೆಗೆ ಕೋಮುವಾದವನ್ನು ಸೃಷ್ಟಿ ಮಾಡುವಂಥವರ ವಿರುದ್ಧ ನಾನು ಸದಾ ಹೋರಾಟ ಮಾಡ್ತಿರ್ತೀನಿ, ಅದರಲ್ಲೂ ಸ್ಪೆಷಲಿ ನಾನು ಸಾಯುವವರೆಗೂ ಹೋರಾಟ ಮಾಡ್ತಿರ್ತೀನಿ ಅಂತ ಒತ್ತಿ ಹೇಳಿದ್ರು. ಸೊ ಇದಿಷ್ಟು ಹೇಳ್ತಾ ಮಾಧ್ಯಮದವ್ರಿಗೂ ಕೂಡ ಲಾಸ್ಟಲ್ಲಿ ಧನ್ಯವಾದಗಳನ್ನ ತಿಳಿಸ್ತಾ ಸಿದ್ದರಾಮಯ್ಯನವರು ತಮ್ಮ ಭಾಷಣವನ್ನು ಮುಗಿಸಿ ಹೊರಟರು. ಅದಾದ ನಂತರ ಇವರು ಅಧಿಕಾರಕ್ಕೆ ಬರ್ತಾರೆ, ಇಂಥ ಸಚಿವರು ಬರ್ತಾರೆ, ಈ ರೀತಿ DCM ಆಗುತ್ತೆ, ಇಷ್ಟು ಪೋಸ್ಟ್ ಬರುತ್ತೆ, ಅದು ಯಾವುದ್ರ ಬಗ್ಗೆನೂ ಕೂಡ ಸಿದ್ದರಾಮಯ್ಯನವರು ಮಾತನಾಡಲಿಲ್ಲ. ಓಕೆ, ಈಗ ಸಿದ್ದರಾಮಯ್ಯನವ್ರನ್ನ ಜೀವನ ಶೈಲಿ ಇದೆಯಲ್ಲ, ಹೆಂಗೆ ನಡ್ಕೊಂಡು ಬಂತು, ಇವ್ರು ಎಲ್ಲಿಯವರು, ಏನು ಎತ್ತ ಅನ್ನೋದನ್ನು ಸರಳವಾಗಿ ಚಿಕ್ಕದಾಗಿ ವಿವರವಾಗಿ ಹೇಳುವಂಥ ಪ್ರಯತ್ನ ಪಡ್ತೀನಿ ಆದಷ್ಟು ಬೇಗ ಮುಗಿಸೋದಕ್ಕೆ. ಸಿದ್ದರಾಮಯ್ಯನವರ ರಾಜಕೀಯ ಜೀವನ ಎಲ್ಲಿಂದ ಆರಂಭ ಆಯಿತು ಅಂದರೆ 1978ರಿಂದ 2026, ಇನ್ನು 2 ವರ್ಷ ಆದರೆ ಸಿದ್ದರಾಮಯ್ಯನವರ ರಾಜಕೀಯ ಜೀವನಕ್ಕೆ, ರಾಜಕೀಯ ರಂಗಕ್ಕೆ ಕಾಲಿಟ್ಟು ಹೆಚ್ಚು ಕಡಿಮೆ 50 ವರ್ಷ ಆಗುತ್ತೆ, 5 ದಶಕಗಳು ಕಳೆಯುತ್ತೆ. ಸೊ 48ನೇ ರಾಜಕೀಯ ವರ್ಷದಲ್ಲಿದ್ದಾರೆ ಪ್ರೆಸೆಂಟ್ ಈಗ ಸಿದ್ದರಾಮಯ್ಯನವರು. ಬಹುಶಃ ಈ 2 ವರ್ಷ ಸಂಪೂರ್ಣವಾಗಿ ಏನಾದ್ರೂ ಮುಖ್ಯಮಂತ್ರಿಯಾಗಿ ಅವರು ಮುಗಿಸಿದ್ರೆ 50ನೇ ವರ್ಷಕ್ಕೆ CM ಆಗಿದ್ದವರು, 50 ವರ್ಷ ರಾಜಕೀಯ ಜೀವನಕ್ಕೆ ಬಂದಾಗ CM ಆಗಿದ್ದವರು ಅನ್ನೋ ಒಂದು ಕೀರ್ತಿ ಅವ್ರಿಗೆ ಇರ್ತಿತ್ತು. ಪ್ರೆಸೆಂಟ್ ಈಗ 48ನೇ ವರ್ಷದ ರನ್ನಿಂಗ್ ಆಗ್ತಾ ಇದೆ ಪೊಲಿಟಿಕಲ್ ಜೀವನ ಅವ್ರದ್ದು. ಸೊ ಎಲ್ಲಿಂದ ಅಂತಂದ್ರೆ 1978ರಲ್ಲಿ ತಾಲೂಕ್ ಬೋರ್ಡ್ ಸದಸ್ಯರಾಗಿ ಆಯ್ಕೆ ಆಗೋ ಮೂಲಕ ಮೊದಲ ಚುನಾವಣೆಯಲ್ಲಿ ಸಿದ್ದರಾಮಯ್ಯನವರು ಗೆಲ್ತಾರೆ. ಅಲ್ಲಿ ತನಕ ಅವರು ವಕೀಲರಾಗಿರ್ತಾರೆ, ವಕೀಲ ವೃತ್ತಿಯಲ್ಲಿರ್ತಾರೆ, ಅಂದ್ರೆ ವಿದ್ಯಾಭ್ಯಾಸ ಮಾಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ 1978ರಿಂದನೇ ತಾಲೂಕ್ ಬೋರ್ಡ್ ಸದಸ್ಯರಾಗಿ ಮೊದಲ ಬಾರಿಗೆ ಚುನಾವಣೆಯಲ್ಲಿ ಗೆಲ್ತಾರೆ. ತದನಂತರ 1983ರಲ್ಲಿ ಅಂದರೆ 5 ವರ್ಷಗಳ ಅಂತರದಲ್ಲಿ ಭಾರತೀಯ ಲೋಕದಳದಿಂದ ಮೈಸೂರಿನ ಚಾಮುಂಡೇಶ್ವರಿ ಕ್ಷೇತ್ರದಿಂದ ಮೊದಲ ಬಾರಿಗೆ ವಿಧಾನಸಭಾ ಪ್ರವೇಶವನ್ನು ಮಾಡ್ತಾರೆ, ಅಂದರೆ MLA ಆಗ್ತಾರೆ. ತದನಂತರ 1985ರಲ್ಲಿ ಮತ್ತೆ 2 ವರ್ಷ ಆದಮೇಲೆ ದ್ವಿತೀಯ ಬಾರಿಗೆ ಗೆಲುವು, ಪಶುಸಂಗೋಪನೆ, ರೇಷ್ಮೆ ಮತ್ತು ಸಾರಿಗೆ ಸಚಿವರಾಗಿ ಪ್ರಪ್ರಥಮ ಬಾರಿಗೆ ಸಚಿವ ಸಂಪುಟ ಸೇರ್ಪಡೆ ಆಗ್ತಾರೆ. ಗೆದ್ದು ಫಸ್ಟ್ ಟರ್ಮಲ್ಲಿ MLA ಆಗ್ತಾರೆ. ಅದಾದ 2 ವರ್ಷ ಮತ್ತೆ ಬೈ ಎಲೆಕ್ಷನ್ ಆಗುತ್ತೆ ಇನ್ನೊಂದು. ಅದಾದ ನಂತರದಲ್ಲಿ 2ನೇ ಟರ್ಮ್ ಗೆದ್ದಿದ ತಕ್ಷಣನೇ ಮಿನಿಸ್ಟರ್ ಆಗ್ಬಿಡ್ತಾರೆ, ರೇಷ್ಮೆ ಸಚಿವ ಆಗ್ತಾರೆ. ಅದನ್ನೇ ಸಾರಿಗೆ ಸಚಿವರಾಗಿ ಪ್ರಪ್ರಥಮ ಬಾರಿಗೆ ಇವರು ಸಚಿವ ಸಂಪುಟಕ್ಕೆ ಸೇರ್ಪಡೆ ಆಗ್ತಾರೆ 1985ರಲ್ಲಿ. ತದನಂತರ 1989ರಲ್ಲಿ ದೇಶಾದ್ಯಂತ ಬೀಸಿದ ಕಾಂಗ್ರೆಸ್ ಅಲೆಯಲ್ಲಿ ಮೊದಲ ಬಾರಿಗೆ ಚುನಾವಣೆ ಸೋಲಿನ ರುಚಿಯನ್ನ ಸಿದ್ದರಾಮಯ್ಯನವರು ನೋಡ್ತಾರೆ. 1989ರ ಆ ಅಂತರದಲ್ಲಿ ಕಾಂಗ್ರೆಸ್ನ ಅಲೆ ಇರುತ್ತೆ. ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಕಾಂಗ್ರೆಸ್ಗೆ ವಿರೋಧ ಪಕ್ಷವಾಗಿರ್ತಾರಲ್ಲ, ಸೊ ಹಾಗಾಗಿ ಮೊದಲ ಬಾರಿಗೆ ಸೋಲ್ತಾರೆ. ತದನಂತರ ಜನತಾದಳವನ್ನ ಸೇರ್ಪಡೆ ಆಗ್ತಾರೆ 1989ರಲ್ಲಿ. ಸೊ ರಾಜಕೀಯ ಜೀವನ 1978ರಿಂದ 2026 ಆರಂಭದ ಜೀವನವನ್ನು ನಾವು ನೋಡೋದು. ಅದೇ ರೀತಿ 1992ರಲ್ಲಿ ಜನತಾದಳದ ರಾಜ್ಯ ಕಾರ್ಯದರ್ಶಿಯಾಗಿ ನೇಮಕ ಆಗ್ತಾರೆ. ಅದಾದ ನಂತರ 1994ರಲ್ಲಿ ಸೇರ್ಪಡೆಯಾದಂಥ 2 ವರ್ಷದಲ್ಲಿ ಚುನಾವಣೆಯಲ್ಲಿ ಭರ್ಜರಿಯಾಗಿ ಗೆಲ್ತಾರೆ. ಮೊದಲ ಬಾರಿಗೆ ರಾಜ್ಯದ ಹಣಕಾಸು ಸಚಿವರಾಗಿ ಜವಾಬ್ದಾರಿಯನ್ನು ತಗೊಳ್ತಾರೆ. ಅದಾದ ನಂತರ 1999ರಿಂದ ಜನತಾದಳ ಇಬ್ಬಾಗ ಆಗುತ್ತೆ. ಇಬ್ಬಾಗಾಗಿ HD ದೇವೇಗೌಡರ ಜೊತೆ ನಿಂತ್ಕೊಂಡು JDS ಪಕ್ಷದ ರಾಜ್ಯಾಧ್ಯಕ್ಷರಾಗ್ತಾರೆ. ಅಲ್ಲಿ ತನಕ ಜನತಾದಳ ಅಂತ ಒಂದು ಪಕ್ಷ ಇರುತ್ತೆ. ಯಾವಾಗ ಇಬ್ಬಾಗ ಆಗುತ್ತೆ, ಇಲ್ಲಿ JDS ಆಗುತ್ತೆ, ಜಾತ್ಯತೀತ ಜನತಾದಳ ಸರ್ಕಾರದ ಸೆಕ್ಯುಲರ್ ಅಂತ ಬರುತ್ತಲ್ಲ, ಸೊ ಆ ಪಕ್ಷದಲ್ಲಿ ದೇವೇಗೌಡರ ಜೊತೆಗೆ ನಿಂತ್ಕೊಂಡು ಅಲ್ಲಿ ರಾಜ್ಯಾಧ್ಯಕ್ಷರಾಗ್ತಾರೆ. JDS ಪಕ್ಷದ ರಾಜ್ಯಾಧ್ಯಕ್ಷರು ಆಗೋ ಜೊತೆಗೆ ಇದೇ ವರ್ಷದ ಚುನಾವಣೆಯಲ್ಲಿ ಸೋಲನ್ನು ಕೂಡ ಅನುಭವಿಸ್ತಾರೆ. ಅಂದರೆ ಆ ಸಂದರ್ಭದಲ್ಲಿ ಇವರು ಜನತಾದಳ ಅಂತ ಒಂದು ಹೊಸ ಪಕ್ಷ ಆಗುತ್ತೆ ದೇವೇಗೌಡರು ನೇತೃತ್ವದಲ್ಲಿ. ಆ ಪಕ್ಷದಲ್ಲಿ ಇವರು ಕೂಡ ಇರ್ತಾರೆ. ಸೊ JDS ಪಕ್ಷದ ರಾಜ್ಯಾಧ್ಯಕ್ಷರಾದರು. ಅದೇ ವರ್ಷ ಇವರು ಚುನಾವಣೆಯಲ್ಲೂ ಕೂಡ ಸೋಲನ್ನು ಅನುಭವಿಸ್ತಾರೆ. ಅದೇ ರೀತಿ 2004ರಲ್ಲಿ JDSನ ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ಇವರು ಬಿಂಬಿತರಾಗ್ತಾರೆ. ಅತಂತ್ರ ವಿಧಾನಸಭೆ ನಿರ್ಮಾಣ ಆದಾಗ ಕಾಂಗ್ರೆಸ್ JDS ಸಮ್ಮಿಶ್ರ ಸರ್ಕಾರದಲ್ಲಿ 2 ಬಾರಿ ಉಪಮುಖ್ಯಮಂತ್ರಿ ಹಾಗೂ ಹಣಕಾಸು ಸಚಿವರಾಗಿರ್ತಾರೆ ಸಿದ್ದರಾಮಯ್ಯನವರು. ತದನಂತರ 2006ರಲ್ಲಿ JDS ಅನ್ನು ಸಂಪೂರ್ಣವಾಗಿ ತೊರೆದು ಅಹಿಂದ ಚಳುವಳಿಯ ಮೂಲಕ ಕಾಂಗ್ರೆಸ್ ಅನ್ನ ಸಿದ್ದರಾಮಯ್ಯನವರು ಸೇರ್ಪಡೆ ಆಗ್ತಾರೆ. ಸೋನಿಯಾ ಗಾಂಧಿ ಅವರು ಬೆಂಗಳೂರಿಗೆ ಬಂದಂತ ಸಂದರ್ಭದಲ್ಲಿ ಒಂದಷ್ಟು ನಾಯಕರ ಜೊತೆಗೆ ಅದನ್ನು ಕೂಡ ಇವತ್ತು ಪ್ರೆಸ್ ಮೀಟ್ ಅಲ್ಲಿ ಮಾತಾಡ್ತಾ ಇದ್ರು. ನಾನು 2006ರಲ್ಲಿ ಆ ಸಂದರ್ಭದಲ್ಲಿ ಕಾಂಗ್ರೆಸ್ಗೆ ಸೇರಿದಾಗ ನನ್ನ ಜೊತೆಗೆ ಸಾಕಷ್ಟು ಜನ ನಾಯಕರು ಸೇರ್ತಾರೆ, ಕೆಲವರು ಅದರಲ್ಲಿ ತೀರೋಗ್ಬಿಟ್ಟಿದ್ದಾರೆ, ಕೆಲವರು ನನ್ನ ಜೊತೆಗೆ ಇಲ್ಲ ಈಗ ಅನ್ನೋಂಥದ್ದನ್ನು ಕೂಡ ಸ್ಪಷ್ಟವಾಗಿ ಹೇಳ್ತಾ ಹೋಗ್ತಿದ್ರು. ಸೊ ಮೂಲಕ ಕಾಂಗ್ರೆಸ್ ಅನ್ನ ಸೇರ್ಪಡೆ ಆಗ್ತಾರೆ. ಡಿಸೆಂಬರ್ ಉಪಚುನಾವಣೆಯಲ್ಲಿ ಕೇವಲ 257 ಮತಗಳು 257 ವೋಟ್ಸ್ ಅಲ್ಲಿ ಬಾರಿ ತುಂಬಾ ಕಡಿಮೆ ಅಂತರದಲ್ಲಿ ಮೊದಲ ಬಾರಿಗೆ ಗೆಲ್ತಾರಲ್ಲಿ. JDS ತೊರೆದು ಕಾಂಗ್ರೆಸ್ ಸೇರಿದ ನಂತರ ಇನ್ನು 2013ರಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ಆಯ್ಕೆ ಆಗ್ತಾರೆ. 2018ರ ತನಕ ಸಂಪೂರ್ಣವಾಗಿ 5 ವರ್ಷ ಆಡಳಿತವನ್ನ ನಡೆಸಿದಂತಹ ಕೀರ್ತಿ ಸಿದ್ದರಾಮಯ್ಯನವರಿಗಿದೆ. ಸೊ ಹಾಗಾಗಿ ಮೇ 13, 2013ರಂದು ಕರ್ನಾಟಕದ 22ನೇ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ ಸಿದ್ದರಾಮಯ್ಯನವರು. ಸೊ 40 ವರ್ಷಗಳ ಬಳಿಕ 5 ವರ್ಷಗಳ ಪೂರ್ಣಾವಧಿ ಪೂರೈಸಿದ ಹೆಗ್ಗಳಿಕೆ ಇವರಿಗಿದೆ. ದೇವರಾಜ ಅರಸು ಅವ್ರದ್ದಿತ್ತು ರೆಕಾರ್ಡ್, ಅದನ್ನು ಬ್ರೇಕ್ ಮಾಡಿದಂಥವ್ರೆ ಸಿದ್ದರಾಮಯ್ಯನವರು. ಸೊ ಅದಾದ ನಂತರ 2023ರಲ್ಲಿ 2ನೇ ಬಾರಿ CM ಆಗ್ತಾರೆ. ಮೇ 20, 2023ರಂದು ಭರ್ಜರಿ ಬಹುಮತದೊಂದಿಗೆ ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ 2ನೇ ಬಾರಿಗೆ ಅಧಿಕಾರ ಗ್ರಹಣ. 5 ಗ್ಯಾರಂಟಿ ಯೋಜನೆಗಳು ಅಂದರೆ ಮೊನ್ನೆ ನಡೆದಂಥ ಎಲೆಕ್ಷನ್ ಇದೆಲ್ಲ 2023ರ ವಿಧಾನಸಭಾ ಚುನಾವಣೆ. ಸೊ ಅದರಲ್ಲಿ 2ನೇ ಬಾರಿಗೆ CM ಆಗ್ತಾರೆ. ಸೊ 3 ವರ್ಷ 8 ದಿನಗಳ ಕಾಲ CM ಆಗಿ ಆಳ್ವಿಕೆಯನ್ನು ಅಥವಾ ಆಡಳಿತವನ್ನು
ಈ ಸಂದರ್ಭದಲ್ಲಿ ಈ ಟರ್ಮ್ನಲ್ಲಿ ನಡೆಸ್ತಾರೆ. ಸೊ ಮೇ 28, 2026 ಹೈಕಮಾಂಡ್ ಒಪ್ಪಂದದ ಹಿನ್ನೆಲೆ ಇವತ್ತು ತಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ರಿಂದ ಅವರ ಸುವರ್ಣ ಅಧಿಕಾರವಾದಿ ಯುಗ ಮುಕ್ತಾಯ ಆಗಿದೆ. ಸೊ ಒಟ್ಟಾರೆಯಾಗಿ ಹೇಳಬೇಕು ಅಂತಂದರೆ ಸಿದ್ದರಾಮಯ್ಯ ರಾಜ್ಯದ ರಾಜಕಾರಣದಲ್ಲಿ ಒಂದು ದಂತಕತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಸೊ ಕೆಲವು ಪೈಕಿಗಳ ಹೆಸರಿದೆ, ಒಂದಷ್ಟು ಜನರ ಮಾಸ್ ಲೀಡರ್ಸ್ ಅಂತ ನಮ್ಮ ಕರ್ನಾಟಕದಲ್ಲಿ. ಆ ಮಾಸ್ ಲೀಡರ್ ಟಾಪ್ 10 ಅಂತ ಒಂದು ಪಟ್ಟಿಯನ್ನು ಬಿಡುಗಡೆ ಮಾಡಿದ್ರೆ ಆ ಟಾಪ್ 10ನಲ್ಲಿ ಸಿದ್ದರಾಮಯ್ಯನವರು ಕೂಡ ಇರ್ತಾರೆ ಅಂತ ವಿಶ್ವಾಸದಿಂದ ಹೇಳಬಹುದು. ಸೊ ಹಾಗಾಗಿ ದಂತಕತೆಯ ರಾಜಕೀಯದ ಏನು ಹೇಳ್ತೀವಿ ನಾವು ಆಡಳಿತ ಇವತ್ತಿಗೆ ಮುಕ್ತಾಯ ಆಗಿದೆ. ಸೊ ನಾಳೆಯಿಂದ ಯಾವ ರೀತಿ ಬೆಂಬಲ ಕೊಡ್ಕೊಂಡಿರ್ತಾರೆ ಶಾಸಕಾಂಗ ಪಕ್ಷದಲ್ಲಿ DK ಅವರಿಗಾಗಿರ್ಬೋದು ಅಥವಾ ಒಂದಷ್ಟು ಜನ ಸಚಿವರಿಗಾಗಿರ್ಬೋದು, ಯಾವ ರೀತಿ ಮಾರ್ಗದರ್ಶನವನ್ನು ನೀಡ್ಕೊಂಡಿರ್ತಾರೆ ಸಿದ್ದರಾಮಯ್ಯನವರು ಅಂತ ಕಾದು ನೋಡಬೇಕಾಗುತ್ತೆ. ಇನ್ನು ರಾಷ್ಟ್ರ ರಾಜಕಾರಣಕ್ಕೆ ಏನಾದ್ರು ಹೋಗ್ತಾರಾ ಅಥವಾ ರಾಜ್ಯ ರಾಜಕಾರಣದಲ್ಲೇ ಇರ್ತಾರಾ, ಮುಂಬರುವ 2028 ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾರಾ ಅಥವಾ ರಾಜಕೀಯ ನಿವೃತ್ತಿಯನ್ನು ಘೋಷಣೆ ಮಾಡ್ತಾರಾ ಗೊತ್ತಿಲ್ಲ, ಕಾದು ನೋಡಬೇಕಾಗಿದೆ. ಸೊ ಅವರ ರಾಜಕೀಯ ಜೀವನದಲ್ಲಿ ಇವತ್ತಿಗೆ ಒಂದು ಸುವರ್ಣ ಘಟ್ಟ ಅಂತ ಹೇಳ್ತೀವಲ್ಲ ಆಡಳಿತದ್ದು, ಅದು ಮುಕ್ತಾಯ ಆಗಿದೆ. ಅವರಿಗೆ ಶುಭವಾಗಲಿ. ಮುಂದೆ ಜನಪರ ಕೆಲಸಗಳನ್ನು ಮಾಡುವಂತಹ ಮನಸ್ಥಿತಿ ಅವ್ರಿಗೆ ಬಂದು 4 ಜನರ ಮೂಲಕ ಇನ್ನೂ ಮಾಡಿಸ್ಲಿ ಅಂತ ಕೇಳ್ತಾ ಈ ಒಂದು ವಿಡಿಯೋನಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಬರೆದು ತಿಳಿಸಿ. ಬೆಳಗ್ಗೆ ಒಂದು ವಿಡಿಯೋ ನೋಡಿದೆ, ವೈರಲ್ ಆಗಿತ್ತು. ಸೊ ಸಿದ್ದರಾಮಯ್ಯನವರ ನಿವಾಸಕ್ಕೆ ನಾನು ಅವರೆಲ್ಲ ಏನು ಶಾಸಕರು ಮಕ್ಕಳಿರಬೇಕು ಅಥವಾ ಮಿನಿಸ್ಟ್ರಿಗಳ ಕಡೆಯವರು ಇರಬೇಕು ಅಂದ್ಕೊಂಡಿದ್ದಿಲ್ಲ, ಜನಸಾಮಾನ್ಯರು ನುಗ್ಬಿಟ್ಟಿದ್ದಾರೆ ಒಳಗಡೆಗೆ. ಆ ಜನಸಾಮಾನ್ಯರು ಯಾವ ರೀತಿ ಅಳ್ತಾ ಇದ್ದಾರೆ ಅಂತಂದರೆ ಸಿದ್ದರಾಮಯ್ಯನವರು ಕೂಡ ಒಂದು ಕ್ಷಣ ಭಾವುಕರಾಗಿದ್ರು, ಕಣ್ಣು ತುಂಬಿಕೊಂಡಿದ್ರು. ಯಾರು ಅಂತಲೇ ಗೊತ್ತಿಲ್ಲ, ಬಂದು ನುಗ್ಗಿ ಅವ್ರನ್ನ ಅಗ್ಗು ಮಾಡಿಕೊಂಡು ಆ ಪ್ರೀತಿ, ಆ ಅಳಲು ಅದನ್ನು ತೋಡಿಕೊಳ್ತಾ ಇದ್ರು, ವ್ಯಕ್ತಪಡಿಸ್ತಾ ಇದ್ರು. ಸೊ ಅದನ್ನು ಸಿದ್ದರಾಮಯ್ಯನವರು ಒಂಥರ ಬಯಸದೆ ಬಂದ ಪ್ರೀತಿ, ಅದು ಬಯಸದೆ ಬಂದ ಭಾಗ್ಯ, ಅದೇ ರೀತಿ ಜನ ಪ್ರೀತಿ ಸಿಗುವಂಥದ್ದು. ಸೊ ಹಾಗಾಗಿ ಅದನ್ನು ಯಾವ ರೀತಿ ಮುಂದಿನ ದಿನಗಳಲ್ಲಿ ಕಾಪಾಡ್ಕೊಂಡು ಹೋಗ್ತಾರೆ ಅನ್ನೋಂಥದ್ದನ್ನೇ ತೀವ್ರ ಕುತೂಹಲವನ್ನು ಹುಟ್ಟಾಕಿದೆ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಎಂಡ್ ಮಾಡ್ತಿದ್ದೀನಿ. ಧನ್ಯವಾದ. ಥ್ಯಾಂಕ್ ಯು ಸೊ ಮಚ್.